ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ ತಂದೆ. ಎಲ್ಲರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ನಿಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಬೆಂಗಳೂರಿಂದ ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡೋದು ತುಂಬ ದೊಡ್ಡದಲ್ಲ ಸ್ವಾಮಿ. ಅದು ಇಲ್ಲಿಂದ 2400 ಕಿಲೋಮೀಟರ್ ಆಗುತ್ತೆ. ಇಂಡಿಯಾ ಬಾರ್ಡರ್ ಇರುವುದು, ಅಲ್ಲಿವರೆಗೂ ನೀವು ನಡೆದುಕೊಂಡು ಹೋಗ್ತಾ ಇದ್ದೀರಿ ಅಂದರೆ ಇದು ತುಂಬ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರಿ. ಇದು ಯಾವುದು ದೊಡ್ಡ ಸಾಧನೆ ಅಲ್ಲ. ಎಷ್ಟೋ ಜನಗಳು ಆಲ್ರೆಡಿ ಹೋಗಿದ್ದಾರೆ. ಅದರಲ್ಲೂ ನಾನೊಬ್ಬ ಚಿಕ್ಕದಾಗಿ ಹೋಗ್ತಾ ಇದ್ದೀನಿ. ನಂದು ಚಿಕ್ಕ ಸೇವೆ ಇದು ದೇವರಿಗೆ. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಿಮ್ಮ ಎಲ್ಲ ಪಾಪಕರ್ಮಗಳು ಏನಿರುತ್ತಲ್ಲ, ಆ ಪಾಪಕರ್ಮಗಳಿಗೆ ಎಲ್ಲ ಮುಕ್ತಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೋಗ್ತಾ ಇರೋದು. ಎಷ್ಟೋ ಜನಗಳಿಗೆ ಒಳ್ಳೆಯದಾಗಿದೆ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ ಅಂತ ಹೋಗ್ತಾ ಇದ್ದೀನಿ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತುಕೊಂಡು ಇವತ್ತಿಗೂ ಪವಾಡಗಳನ್ನು ಮಾಡುತ್ತಾ ಕುಳಿತಿದ್ದಾರೆ ರಾಯರು. ಇವತ್ತು ರಾಯರ ಸನ್ನಿಧಾನದಿಂದ ಶಿವದೇವರ ಹತ್ರ ಹೋಗುತ್ತಾ ಇದ್ದೇನೆ. ಅದೆಲ್ಲದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಬೇಕು ಸ್ವಾಮಿ. ಎಷ್ಟೋ ಜನಗಳು ಕೇಳಿದ್ದಾರೆ, ಸ್ವಾಮಿ ಇಲ್ಲಿಂದ ನೀವು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ನಂದೊಂದು ಅಳಿಲು ಸೇವೆಯನ್ನು ಸಲ್ಲಿಸ್ತೀನಿ, ನಿಮ್ಮ ಫೋನ್ಪೇ ನಂಬರ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಫೋನ್ಪೇ ನಂಬರು, ಗೂಗಲ್ ಪೇ ನಂಬರು ಖಂಡಿತ. ಯಾಕೆ ನಾನು ದುಡ್ಡು ಕೊಡು ಅಂತ ಕೇಳಿಲ್ಲ. ನಿಮ್ಮ ಪಾಪಕರ್ಮಗಳು ಕಳೆದು ಹೋಗಲಿ ಅಂದರೆ ಇಲ್ಲಿಂದ ನಾನು ಹೋಗಬೇಕಾದ್ರೆ 5 ರಿಂದ 6 ತಿಂಗಳಾಗುತ್ತೆ ಸ್ವಾಮಿ. ಹೋದಂಥ ಸಂದರ್ಭದಲ್ಲಿ ನನಗೇನಾದರೂ ನೀಡ್ ಆಯ್ತಂದರೆ ನಿಮ್ಮ ದುಡ್ಡು ಕೂಡ ನಾನು ಯೂಸ್ ಮಾಡ್ಕೊತೀನಿ. ಆದರೆ ನಿಮ್ಮ ಪಾಪಕರ್ಮಗಳು ಏನಿರುತ್ತೆ, ನಿಮ್ಮೆಲ್ಲರ ದುಡ್ಡನ್ನು ತಗೊಂಡು ಅಲ್ಲಿ ಸಲ್ಲಿಸ್ತೇನೆ. ಅದಕ್ಕೆ ಇದು ನನ್ನ ಫೋನ್ಪೇ ನಂಬರು, ಗೂಗಲ್ ಪೇ ನಂಬರು, ಯಾವುದಕ್ಕಾದರೂ ನೀವು ಕಳಿಸ್ಬೋದು. ಓಕೆನಾ? ಫೋನ್ಪೇ ಇಂದಾದರೂ ಮಾಡ್ಬೋದು, ಗೂಗಲ್ ಪೇ ಇಂದಾದರೂ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಅಮೌಂಟ್ ಬಂದು ನನಗೆ ಸಲ್ಲುತ್ತೆ. ನಾನು ಅದೇ ಮುಖಾಂತರದಲ್ಲಿ ಕೇದಾರನಾಥಕ್ಕೆ ಹೋಗಿ ನಿಮ್ಮ ಪಾಪಕರ್ಮಗಳನ್ನೆಲ್ಲ ಮುಕ್ತಿ ಆಗಲಿ ಅಂತ ಹೇಳಿ ನಾನು ನಡೆದುಕೊಂಡು ಹೋಗಿ ಬರುತ್ತೇನೆ. ಅದು ನಂದು ಚಿಕ್ಕ ಸೇವೆ. ಎಷ್ಟು ಜನಗಳಿಗೆ ಒಳ್ಳೆಯದಾಗಿದೆ ಇವತ್ತು. ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ. ಯಾರಿಗೆ ಇನ್ನೂ ಒಳ್ಳೆಯದಾಗಿಲ್ಲ ಅವರೆಲ್ಲರಿಗೂ ಇನ್ನೂ ಬೇಗ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಹೋಗಿ ಬರುತ್ತೇನೆ. ಅದೆಲ್ಲ ವೀಡಿಯೋನು ಪ್ರತಿಯೊಂದು ನಾನು ಹಾಕಿದ್ದೇನೆ, ನೀವು ನೋಡ್ಬೋದು. ಯೂಟ್ಯೂಬಲ್ಲಿ ಹಾಕಿದ್ದೇನೆ. DSS ಗುರು ಅಂತ ಸರ್ಚ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಆಲ್ರೆಡಿ ನೋಡ್ತಾ ಇದ್ದೀರಾ, ಸುಮಾರು ಜನಗಳು ನೋಡ್ತಾ ಇದ್ದೀರಾ, ಇನ್ನೂ ಹೋಗಿ ನೋಡ್ಬೋದು. ಅತಿ ಶೀಘ್ರದಲ್ಲೇ ಈ ಫೆಬ್ರವರಿ ತಿಂಗಳಲ್ಲಿ ನಾನು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಡೇಟ್ ಇನ್ನೂ ಮೆನ್ಷನ್ ಮಾಡಿಲ್ಲ. ಡೇಟ್ ಮೆನ್ಷನ್ ಮಾಡಿ ಯಾವತ್ತು ಹೋಗ್ತೀನಿ ಅಂತಂದು. ಫೆಬ್ರವರಿ ತಿಂಗಳಲ್ಲಿ ಹೋಗೋದು ಒಟ್ಟಿನಲ್ಲಿ, ಅದರ ಬಟ್ ಯಾವ ಡೇಟು ಅಂತ ಕನ್ಫರ್ಮ್ ಆಗಿಲ್ಲ. ಖಂಡಿತ ಆದಷ್ಟು ಬೇಗ ತಿಳಿಸ್ತೀನಿ. ಆದಷ್ಟು ಬೇಗ ನಿಮ್ಮ ಮನೆಗೆ ಶುಭಗಳಿಗೆ ಬರಲಿ. ನಿಮ್ಮ ಪಾಪಕರ್ಮಗಳೆಲ್ಲ ಮುಕ್ತಿಯಾಗಲಿ. ನೀವು ಅಂದುಕೊಂಡಿದ್ದು ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಅದೇ ಮುಖಾಂತರದಲ್ಲಿ ದೇವರ ಪಾದವನ್ನು ಹಿಡಿದು ಕೇಳುತ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳುತ್ತೇನೆ. ನನ್ನ ವೈಯಕ್ತಿಕವಾಗಿ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಇದೆಲ್ಲ ನಿಮ್ಮ ಕೆಲಸಕ್ಕೋಸ್ಕರ. ನಿಮ್ಮ ಕೆಲಸ ಸಕ್ಸಸ್ ಆಗಲಿ, ನಿಮ್ಮ ಮದುವೆ ಆಗಲಿ, ಯಾರಿಗೆ ಮದುವೆ ಆಗಿಲ್ಲ ಅವರೆಲ್ಲರಿಗೂ ಮದುವೆ ಆಗಲಿ, ಯಾರಿಗೆ ಸಂತಾನ ಭಾಗ್ಯ ಆಗಿಲ್ಲ ಅವರೆಲ್ಲರಿಗೂ ಸಂತಾನ ಭಾಗ್ಯ ಆಗಬೇಕು. ಯಾರು ಕೆಲಸದಿಂದ ಪರದಾಡ್ತಾ ಇದ್ದಾರೆ ಕೆಲಸದಲ್ಲಿ ಆಗಲಿ, ಯಾರು ಹಣಕಾಸಿನ ವಿಚಾರದಲ್ಲಿ ಕಳ್ಕೊಂಡಿದ್ದೀರ ಅದೆಲ್ಲ ಮುಕ್ತಿಯಾಗಿ ನಿಮ್ಮ ಅಮೌಂಟನ್ನು ನಿಮಗೆ ಸಲ್ಲಬೇಕು ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅದೇ ಮುಖಾಂತರದಲ್ಲಿ ಆಸ್ತಿ ವಿಚಾರದಲ್ಲಿ ಸುಮಾರು ಜನ ಹೇಳ್ತಾ ಇದ್ರು. ಸುಮಾರು ಜನ ನನಗೆ ಕರೆ ಮಾಡಿದ್ದೀರ. ಅದೆಲ್ಲದಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಶಿವದೇವರಕ್ಕೆ ಹೋಗಿ ಬರುತ್ತಾ ಇದ್ದೀನಿ, ಕೇದಾರನಾಥಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಯಾರಾದರೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಅಮೌಂಟು ನಾನು ಕೇಳ್ತಾ ಇಲ್ಲ. ನಿಮ್ಮ ಪಾಪಕರ್ಮಗಳು ಮುಕ್ತಿಯಾಗಲಿ ಅಂತ ಹೇಳಿ ನಿಮಗೇನಾದರೂ ಕೊಡಬೇಕು ಅನಿಸಿದರೆ ಮಾತ್ರ ಕೊಡಿ, ಇಲ್ಲ ಅಂದರೆ ಬೇಡ. ಇದು ನನ್ನ ಫೋನ್ಪೇ ನಂಬರಿಗೆ ಹಾಕ್ಬೋದು. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.